ತಾತ ನಿಮಗೆ ಡ್ರೋನ್ ಪ್ರತಾಪ್ ಯಾವಾಗಿಂದ ನೋಡಿದ್ದೀರಾ, ಯಾವಾಗಿಂದ ಪರಿಚಯ? ನಮಗೆ ಒಂದು 3 ವರ್ಷದಿಂದ ಪರಿಚಯ. ಹಾಂ ಹಾಂ. ಈ ಮಧ್ಯ ಸುಮಾರು 6-7 ತಿಂಗಳು ಇಲ್ಲ ಇದ್ದ. ಹ್ಞೂ. ಆಗ ಮಾದೇಶ್ವರ ಪರ ಮಾಡಿದ್ದು. ಹ್ಞೂ. ಅಲ್ಲೆಲ್ಲ ಬಂದು ನೋಡಿದ್ದು. ಭಾಳ ತಮಾಷೆ ಮಾಡೋದು, ಹುಡುಗರ ಮಕ್ಕಳು ಎತ್ಕೋದು, ಈ ಥರ ತಮಾಷೆ ಮಾಡ್ಕೊಂಡು ಒಳ್ಳೆ ಹುಡುಗ. ಈಗ ಹಾಲಿ ಸೇರಿರೋದು ಅವನು ಅಂದರೆ ನಮ್ಮ ಮಳವಳ್ಳಿ ತಾಲೂಕಿಗೆ ಹೆಸರುವಾಸಿಗೆ ಬರ್ಬೇಕಮ್ಮ. ಆದರೆ ಈಗ ಟಿ ವಿಲಿ ಬರ್ತಾವ್ರೆ, ಏನು ಅನ್ಸುತ್ತೆ? ಟಿ ವಿಲಿ ಚೆನ್ನಾಗಿ ನೋಡ್ತಾ ಇದ್ದೀನಿ. ಅವರು ಒಂದು ಘಟನೆ ಆಗಿತ್ತು ಅವ್ರಿಗೆ ಜೀವನದಲ್ಲಿ, ಕೆಟ್ಟ ಘಟನೆ. ಹೌದು. ಸೊ ಅದರಿಂದ ತುಂಬಾ ನೊಂದು ಹೋಗಿದ್ರು. ನಿಮ್ಮೂರಿನ ಜನತೆ ವಿದ್ಯಾವಂತರ ಮಕ್ಕಳೆಲ್ಲ ನೀವು ಈ ಥರ ಓದಿಸಿ ನಿಮ್ಗೆ ಈ ಥರ ತೆಗೆದವನೇ, ಈ ಥರ ಮಾಡವನೇ ಅಂತೆಲ್ಲ ಆಗಿತ್ತು. ಬುಡಿ ಅದೆಲ್ಲ ಏನೋ ಓಕೆ, ಪಾಪ ಏನೋ ತಿಳುವಳಿಕೆ ಇದ್ದೇ ಮಾಡೋದು, ತಿಳಿದೇ ಮಾಡೋದು. ಅದು ಎಲ್ಲ ಸಮಾಜದಲ್ಲಿ ಎಲ್ಲರಿಗೂ ಉಂಟದು ಆ ಮಾತು. ಎಷ್ಟೋ ಜನ ತಪ್ಪು ಮಾಡ್ತಾ ಇರೋದಲ್ಲ ಒಳಗೆ ಇರುತ್ತೆ, ಹೊರಗೆ ಬರಲ್ಲ. ಬಟ್ ಈ ವ್ಯಕ್ತಿದ್ ಮಾತ್ರ ಬಂದ್ಬಿಡ್ತು. ಆದರೆ ಹುಡುಗ ಮಾತ್ರ ಒಳ್ಳೆ ಹುಡುಗ, ಸೇರವನೇ. ಆದರೆ ಅವನ್ ಗೆದ್ರೆ ನಮ್ಮ ಮಳವಳ್ಳಿ ತಾಲೂಕಿಗೆ ಒಂದು ಹೆಸರುವಾಸಿಗೆ ಇದ್ದಂಗೆ. ಗೆಲ್ತಾರೆ ಅನ್ಸುತ್ತೆ ಅಂತ ಮುಕ್ಕಾಲು ಭಾಗ ಇದೆ ನಮ್ಮ ಮನಸ್ಸಲ್ಲಿ ಮಾತ್ರ. ನೋಡ್ತೀರಾ ಬಿಗ್ ಬಾಸ್ ಡೈಲಿ? 9:30 ನೋಡ್ತೀನಿ ಮಾತ್ರ. ಈ ಒಳ್ಳೆ ಹುಡುಗನೇ, ಆಮೇಲೆ ಹೆಚ್ಚಿನ ಜನಸಂಪರ್ಕ ಇಲ್ಲ ಊರಲ್ಲಿ. ಅವ್ನಿಗೆ ಸಿಟಿಲೇ ಹುಟ್ಟಿ ಸಿಟಿಲೇ ಬೆಳೆದವನು. ಯಾವ್ದೋ ಟೈಮಲ್ಲಿ ಬರೋದು, ಯಾವುದೋ ಟೈಮಲ್ಲಿ ಹೊಂಟೋಗೋದು. ಸಿಕ್ಕರೆ ಏನಪ್ಪ ಚೆನ್ನಾಗಿದ್ದೀಯ ಅಂದ್ರೆ ಅಣ್ಣ ಚೆನ್ನಾಗಿದ್ದೀನಿ ಹಂಗೆ ಹಿಂಗೆ ಅಂತ ಅಷ್ಟೇ ಮಾತಾಡ. ರೈತರಿಗೆಲ್ಲ ಅನ್ನದಾನ ಮಾಡ್ತಾರೆ ಒಂದೊಂದು ವಿಡಿಯೋಗಳಲ್ಲಿ, ಏನು ಅನ್ಸುತ್ತೆ ನಿಮಗೆ? ಇಲ್ಲ, ಒಳ್ಳೇದೇ ಅನ್ನದಾನ ಅಂದರೆ ಒಳ್ಳೇದೇ ತಾನೆ. ಎಲ್ಲರೂ ಅನ್ನಕ್ಕಾಗಿಯೇ ಇದು ಮಾಡೋದು. ಒಳ್ಳೆ ಹುಡುಗನೇ ಮಾತ್ರ. ಏನೋ ಮಧ್ಯ ಸ್ವಲ್ಪ ಹಂಗಾಗಿತ್ತು. ಅದು ಎಂಥವ್ರಲ್ಲೂ ಬರ್ತದೆ, ಎಂಥವ್ರು ತಪ್ಪು ಮಾಡೋದಂತೂ ಸಹಜ. ಇಲ್ಲಿ ಆದಂಥ ಮಳವಳ್ಳಿ ತಾಲೂಕಂತ ನೆಟ್ಕಲ್ ಗ್ರಾಮದಲ್ಲಿ ನಮ್ಮ ಗ್ರೌಂಡ್ ಪ್ರತಾಪ್ ಅವರು ಕೂಡ ಬಿಗ್ ಬಾಸ್ಗೆ ಹೋಗಿದ್ದಾರೆ. ಅವರು ಯಾವುದೋ ಅಧಿಕಾರಿಯಾಗಿ ಏನು ತೊಂದರೆ ಮಾಡಿಲ್ಲ, ಗ್ರಾಮದಲ್ಲಿ ಏನೂ ಮಾಡಿಲ್ಲ, ಸ್ಟೇಟಲ್ಲಿ ಏನೂ ಮಾಡಿಲ್ಲ, ಇಂಡರ್ ಸ್ಟೇಟಲ್ಲಿ ತಗೊಬಂದಿದ್ದಾರೆ ಅವಾರ್ಡ್ಗಳೆಲ್ಲನವರು. ಬಿಗ್ ಬಾಸ್ಗೆ ಹೋಗಿ ಏನೋ ಖುಷಿಯಾಗಿ ಇರಬೇಕು. ನಮ್ಮ ಕಿಚ್ಚ ಸಿರುಪ್ ಅಣ್ಣವ್ರಿಗೂ ಕೂಡ ನಮಸ್ತೆ ಮಾಡ್ತಾ ಇದ್ದೀನಿ. ನಾನು ನಂಬಿಕೆಯಾಗಿ ಒಳ್ಳೆಯ ಹುಡುಗ ಪಾಸ್ ಆಗಬೇಕು ಅಂತ ಬರೆದು ನಮ್ಮ ಗ್ರಾಮ ಪಂಚಾಯತಿಂದ ನಾನು ತಾಲೂಕು ಮಂಡ್ಯ ಜಿಲ್ಲೆ ಒಳಗೆ ಅಭಿಮಾನಿಗಳಿಂದ ಕೇಳ್ಕೋದು ಆಶೀರ್ವಾದ ಮಾಡಿಕೊಡಿ ಅಂತ ಹೇಳ್ತಾ ಒಂದನ್ನು ತಿಳಿಸ್ತೇನೆ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಅಣ್ಣ. ವೋಟ್ ಮಾಡ್ತೀರಾ? ಹಾಂ, ಓಟ್ ಅವ್ರಿಗೆ ನಮ್ಮದೇ, ಪ್ರತಾಪ್ಗೆ ಓಟ್ ನಮ್ಮದು. ಪ್ರತಾಪ್ ಏನಕ್ಕೆ ಇಷ್ಟ ನಿಮಗೆ? ಏನಕ್ಕೆ ನಮ್ಮ ಗ್ರಾಮದ ಹುಡುಗ ಹಿಂಗೆ ಬೆಳೆದವನ ಬದುಕವನೇ ಅಂತ. ನಾವು ಕೂಲಿಗೆ ಐತೆ ಹುಡುಗರಾದರೂ ನಾವು ಆಗಲ್ಲ. ಒಬ್ಬ ಸಾಧನೆ ಮಾಡ್ತೀನಿ, ಸಾಧನೆಗೆ ಸಪೋರ್ಟ್ ಅಂತ ಕೊಡ್ತೀವಿ ನಾವು. ನಿಮ್ಮ ಗ್ರಾಮದ ಪ್ರತಿಭೆ ಗ್ರಾಮದ ಅಂತ ನಮ್ಮ ಗ್ರಾಮ ಅದು ಸುಳ್ಳು ಅಂತ ನೆಗೆಟಿವ್ ಆಗಿ ಬದುಕೋರ್ಗೆ ಮುಂದೆ ಜೀವನ ಬೆಳೆಯೋರು ಅಂತ ಕೆಡಬೋರು ಎಷ್ಟೋ ಜನ ಇರ್ತಾರೆ. ನಡಿ ಅಂತ ಇಡಬರುತ್ತೆ, ನಡೆಯೋಕ್ಕಲ್ಲ ಇಡಬುತ್ತಾ. ಅದನ್ನು ನೋವು ಕಷ್ಟ ಸುಖ ಅನುಭವಿಸ್ಕೊಂಡು ಮುಂದಿನ ಮಟ್ಟಕ್ಕೆ ನಮ್ಮ ಗುರಿನ ನಮ್ಮ ಸಾಧಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ ನಾವು. ಪ್ರತಾಪ್ ಅವರು ಕೂಡ ಗ್ರೌಂಡ್ ಪ್ರತಾಪ್ ಕೂಡ ಗ್ರಾಮದಲ್ಲಿ ಒಳ್ಳೆ ಹುಡುಗರು. ನಮ್ಗೆ ಏನು ಮಾಡಿಲ್ಲ, ನಮ್ಮ ತಾಲೂಕು ಏನು ಮಾಡಿಲ್ಲ. ಏನೋ ಅದೇ ಟೈಮ್ಗೆ ಬದುಕ್ತೇನೆ ಅನ್ನೋದಕ್ಕೋಸ್ಕರ ಅವರವರು ಹಂಗೆ ಕಿತಾಪತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಾನು ಸರ್. ಬಿಗ್ ಬಾಸ್ ಪುನರ್ಜನ್ಮ ಅನ್ಸುತ್ತೆ ಅವ್ರಿಗೆ? ಬಿಗ್ ಬಾಸ್ ಪುನರ್ಜನ್ಮನೆ, ವೆರಿ ಗುಡ್. ಇದರಲ್ಲಿ ಅಂತ ಹೇಳ್ತಾರೆ ಬಿಗ್ ಬಾಸ್ ಪುನರ್ಜನ್ಮನೆ. ಅದನ್ನು ಅವರು ಸಾಧನೆ ಮಾಡ್ತಾರೆ, ಬಿಡೋದಕ್ಕೆ ಹೋಗೋದಿಲ್ಲ. ಅವ್ರಿಗೆ ಎಷ್ಟು ಅವಮಾನ ಆಗಿದೆ, ಏನಾಗಿದೆ ಅದನ್ನು ಪಾಸ್ ಮಾಡ್ಕೊಂಡು ಬಂದು ಗೆದ್ದು ನಮಗೆ ಹೊಡೆದವ್ನಿಗೆ ಹಿಂದಕ್ಕೆ ತಿರುಗಾಕೆ ಹೊಡಿಬಾರ್ದು. ನಾವು ಬದುಕಿ ತೋರಿಸಿದ್ರೆ ಆಗಲೇ ಅವ್ರಿಗೆ ಹೊಡೆದಂಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಿದ್ದೆ ನಾನು. ಕಿಚ್ಚನ ಚಪ್ಪಾಳೆ ಸಿಕ್ತವ್ರಿಗೆ ಸುರಜಿ ಪಣಂಗೆ ಜೈ ಮತ್ತೆ ಗೆಲ್ಬಹುದು. ಹಣ ಬರೋ ಅದೃಷ್ಟ ಯಾರಿಗಿದ್ದ, ಹಣ ಬರೋ ಅದೃಷ್ಟ ಅವನು ಅದೃಷ್ಟ ಇದ್ರೆ ಅವ್ನು ಗೆಲ್ತಾನೆ. ಅವನು ತಪ್ಪು ಗಿಪ್ಪು ಮಾಡಿದ್ರೆ ಕೂಡ ಅವ್ನು ಸೋಲ್ತಾನೆ. ಅವರು ಒಳ್ಳೆ ಸಾಧನೆ ಮಾಡ್ತಾ ಇದ್ದಾರೆ, ಸೂಪರ್ ಸಾಧನೆ. ಹುಡುಗ ಹೆಂಗೆ ಸರ್? ಬಡತನದಿಂದ ಹುಟ್ಟು ಬಂದಿರೋರು ಅವರು. ಅವ್ರಿಗೆ ಇವತ್ತು ನಾನು ಒಂದು ಬೆಲೆ ಕೊಡ್ತೀನಿ. ಇಲ್ಲ ಇರು, ನಿಜ ಹೇಳ್ತಾ ಇದ್ದೀನಿ. ಅಂಥ ಮನಸ್ಸು ನಾವು ಬದುಕಬೇಕು ಅನ್ನೋದಕ್ಕೆ ದಾರಿ ಕೊಡ್ತಾ ಇಲ್ಲ. ಯಾರು ಅಂತಂದರೆ ರಾಜ್ಕುಮಾರ್ ಅವರು ಫ್ಯಾಮಿಲಿ, ಅವ್ರ ಮನೆಯೆಲ್ಲ ಗೊತ್ತು ನನಗೆ. ಒಬ್ಬ ರೌಂಡ್ ಪ್ರತಾಪ್ ಅವರು ಇವತ್ತು ಬದುಕ್ತಾವ್ರೆ ಅಂತಂದರೆ ಅದಕ್ಕೊಂದು ಹೆಸರುವಾಸಬೇಕು. ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ನೆಟ್ಟಗಲ್ ಗ್ರಾಮ, ಬಿಜಿಪುರ ಹೋಬಳಿ ಸಹ. ಆ ಬಿಜಿಪುರ ಹೋಬಳದಲ್ಲಿ ನಮ್ಮ ನೆಟ್ಟಗಲ್ ಗ್ರಾಮಕ್ಕೆ ಒಂದು ಸಾಧನೆ ಮಾಡ್ತಾವ್ರೆ. ಅವರು ಕೆಟ್ಟದ್ದು ಮಾಡ್ತಾಯಿಲ್ಲ, ಒಳ್ಳೇದು ಮಾಡವ್ರೆ. ಬಡತನದಿಂದ ಹುಟ್ಟಿರೋದು. ಅವ್ರಿಗೆ 2 ಮನೆ ಇದ್ದಾವೆ. ಇಲ್ಲಿ 2 ಮನೆಯಲ್ಲೂ ಅವರು ಮಾತ್ರ ಒಳ್ಳೆ ಇದು ಮಾಡಿದ್ದಾರೆ, ಸಾಧನೆ ಮಾಡ್ತಾ ಇದ್ದಾರೆ. ನಮಗೆ ಅದು ಭಾಳ ಸಂತೋಷ, ನಮಗೆ ಭಾಳ ಖುಷಿ ಸರ್. ಅವ್ರ ಮೇಲೆ ಅಭಿಮಾನಿ, ಅವ್ರ ಮೇಲೆ ಒಂದು ಪ್ರೀತಿ ಸರ್. ಹಾಂ, ಬಿಗ್ ಬಾಸ್ ನೋಡ್ತೀರಾ? ಖಂಡಿತವಾಗ್ಲೂ
ರಾತ್ರಿ 9 ಗಂಟೆಯಿಂದ ನಾವು ಅದು ಬರೋಕ್ಕೆ ಮುಂಚೆನೇ ಅರ್ಧ ಗಂಟೆ ವೆಯ್ಟ್ ಮಾಡ್ತಾ ಇರ್ತೀವಿ. ಪ್ರತಾಪ್ ಅವ್ರು ಬಿಟ್ಟರೆ ಬೇರೆ ಯಾರು ಇಷ್ಟ ಆಗ್ತಾರೆ ನಿಮ್ಗೆ? ಸುದೀಪ್ ಅವ್ರು ನನಗೆ ಭಾಳ ಇದು ಜೆ ಪಿ ನಗರ. ಬಂದಿರೋದ್ರಲ್ಲಿ ಇಲ್ಲ ನಿಮ್ಗೆ ಬೇರೆ ಯಾರು ಇಷ್ಟ ಆಗ್ತಾರೆ? ಪ್ರತಾಪ್ ಇಲ್ಲ ಸರ್, ಅವ್ರ ಮೇಲೆ ನಮ್ಗೆ ಗೊತ್ತಿಲ್ಲ ಸರ್. ಅವರೆಲ್ಲ ಒಂಥರ ಮಾತಾಡೋದಕ್ಕೆ ಒಂಥರ ಏನೋ ರಾಂಗ್ ಆಗಿ ಮಾತಾಡ್ತಾರೆ. ಅವ್ರು ಏನು ಮಾಡಿದ್ರು, ಪ್ರತಾಪ್ ಅವರು ಎಲ್ಲ ಮಾತಾಡ್ತಿದ್ದಾಗ ಅದು ಯಾರೋ ಹುಡುಗಿ ವಿಚಾರದಲ್ಲಿ ಇವರು ಕೆಟ್ಟ ದೃಷ್ಟಿಯಿಂದ ನೋಡ್ತಾವ್ರೆ. ಅದು ಮಾಡುವಂಗಿದ್ರೆ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಏನೋ ಮಾಡ್ಕೊಂಡು ಎಲ್ಲೋ ಸಿನಿಮಾ ರಂಗದಲ್ಲೇ ಇರ್ಬೋದಾಗಿತ್ತು. ಪಾಪ ಅವ್ರು ತಪ್ಪು ಮಾಡ್ತಾ ಇಲ್ಲ. ಜನಗಳು ಮಾತ್ರ ತಿಳ್ಕೊಂಡಿರೋದೇನಪ್ಪ, ಅವ್ನು ಗೆಲ್ತಾವನೆ, ಅವನ ಮೇಲೆ ಹೊಟ್ಟೆ ಊರಿಗೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಅಷ್ಟೇ ಸರ್. ಎಲ್ಲ ನಿಮ್ಮೂರಿನವ್ರು ಏನಾರು ಆ ಥರ ದೇವರನ್ನ ನಮ್ಮೂರಲ್ಲಿ ಅಂಥ ವಿಚಾರವೇ ಇಲ್ಲ. ಅವ್ರ ತಾಯಿನಿಗೆ ಹೇಳ್ರಿ, ಅವ್ರ ತಂದೆಗೆ ಹೇಳ್ರಿ, ಇಡೀ ನಮ್ಮೂರೆಲ್ಲ ರೌಂಡ್ ಪ್ರತಾಪ್ ಅವರ ಸ್ವಂತ ಊರಿದು. ನೆಟ್ಗಲ್ ಗ್ರಾಮ, ಮಳವಳ್ಳಿ ತಾಲೂಕು, ಬಿಜಿಪುರ ಹೋಬಳಿ, ಮಂಡ್ಯ ಡಿಸ್ಟಿಕ್ಕು ಸಹ. ಅವ್ರು ನೋವು ತಿನ್ಬೇಕಾದ್ರೆ ಹೇಗೆ ಸಮಾಧಾನ ಮಾಡಿದ್ರಿ ನೀವು? ಬಸ್ ಸ್ಟ್ಯಾಂಡಲ್ಲಿ ಮನಗಿದ್ದಾರೆ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಮನೆ ಇಲ್ಲ, ಮನೆಗೆ ಹೋಗಿ ಜಾಗ ಇಲ್ಲ. ಆ ಒಂದು ಪ್ರತಿನಿಧಿ ಆಗಿದ್ರು ಅವರು. ಇವತ್ತು ಜೀವನ ಸಾಗಿ ದೇವರು ಅಲ್ಲಿ ಕಳ್ಸೋರು. ನಮ್ಮ ತಾಯಿ ನೆಟ್ಗಲ್ ಕಂಚಿನ ಮರಮ್ಮ ಅಂತ ಅವ್ರನ್ನ ಅಲ್ಲಿ ಕಳಿಸಿದ್ದಾರೆ. ಎಲ್ಲಿಗೆ? ಬಿಗ್ ಬಾಸ್ಗೆ. ಆ ಬಿಗ್ ಬಾಸ್ನವರು ಇದೇ ಥರ ಜಗ್ಗೇಶ್ ಅವರು ಇದ್ದರು, ಮತ್ತು ಇವರಿದ್ರು, ಏನವ್ರ ಹೆಸರು, ಸಿನಿಮಾಕ್ಟ್ರು ಕುಂಟ್ಗನ್ ನಡೀತಾರೆ ನೋಡಿ, ಅವರು ಸಿನಿಮಾಕ್ಟ್ರು. ಹಿಂದೊಮ್ಮೆ ಇಡೀ ಇಂಡಿಯಾ ನೋಡ್ತಾರ ಮಾಡಿದ್ರು, ಎಲ್ಲ ಹೌದು. ಈ ಸರಿ ಬಂದು ಫಸ್ಟ್ ಆಗಿ ನಿಂತಿದ್ದಾರೆ. ಅವ್ರಿಗೆ ಫಸ್ಟ್ ಆಗಿ ನಿಂತಿದ್ರು, ಅವ್ರಿಗೆ ಗೆದ್ದೇ ಗೆಲ್ತಾರೆ. ನಮ್ಮ ಊರಿಗೆ ಒಂದು ಹೆಸರುವಾಸಿಗೆ ತತ್ತಾರೆ. ನಮ್ಮ ಮಂಡ್ಯ ಜಿಲ್ಲೆಗೆ, ನೆಟ್ಗಲ್ ಗ್ರಾಮಕ್ಕೆ, ಮಳವಳ್ಳಿ ತಾಲೂಕಿಗೆ ಅಂತ ಎಲ್ಲ ಪ್ರೇಮಿಗಳಿಗೂ, ಎಲ್ಲ ನಮ್ಮ ಅಭಿಮಾನಿಗಳಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್.